ಕುಮಾರ್ ಅಂತ. ನಾನು ಬ್ಯಾಡ್ರಳ್ಳಿ ಲಿಮಿಟ್ಸಿಂದ ಬಂದಿದ್ದೀನಿ. ನಮ್ಮ ಏರಿಯಾದಲ್ಲಿ ಮೊನ್ನೆ ಒಂದು ಕಳ್ತನ ಆಯಿತು ಭಾರತ್ ನಗರಲ್ಲಿ. ಅಲ್ಲಿ ಪೊಲೀಸ್ ಯೂನಿಫಾರ್ಮ್ ಹಾಕ್ಕೊಂಡು ID ಕಾರ್ಡ್ ತೋರಿಸಿ ಕಳ್ತನ ಮಾಡಿದ್ರು. ಆ ID ಕಾರ್ಡ್ ಎಲ್ಲಿಂದ ಬಂತು ಅಂತ ಒಂದು ಎನ್ಕ್ವೈರಿ ಮಾಡಬೇಕು ನೀವು. ದಯವಿಟ್ಟು ಯೂನಿಫಾರ್ಮ್ಗಳು ಯಾರು ಕೊಡ್ತಾ ಇದ್ದಾರೆ ಅನ್ನೋದನ್ನು ನೋಡಬೇಕು ಸರ್ ನೀವು. ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಮತ್ತು ಯೂನಿಫಾರ್ಮ್ ಹಾಕೊಂಡು ಹೋಗಿ ನಾವು ಪೊಲೀಸರು ಅಂದಾಗ ಕಾನೂನು ಗೌರವ ಕೊಡ್ತೀವಿ, ಒಳಗಡೆ ಬನ್ನಿ ಅಂತ ಇದು ಮಾಡ್ತೀವಿ. ನಾಳೆ ಇನ್ನೊಂದು ಇದು ಕಳ್ತನ ಆಗಿದೆ, ನಾಳೆ ಮರ್ಡರ್ ಮಾಡ್ತಾರೆ, ಬೇರೆ ಏನಾದರೂ ಅನಾಹುತಗಳಾಗುತ್ತೆ. ಅದ್ರ ಬಗ್ಗೆ ನೀವು ಗಮನ ತಗೊಂಡು ಫಸ್ಟ್ ID ಕಾರ್ಡ್ ಎಲ್ಲಿಂದ ಬಂತು ಅನ್ನೋದನ್ನು ನೀವೊಂದು ಪ್ರೂವ್ ಮಾಡಬೇಕು. ಅದ್ರ ಬಗ್ಗೆ ನಾನು ಮಾತಾಡಬೇಕು ಅಂತ ಇವತ್ತು ಬ್ಯಾಡ್ರಳ್ಳಿ ಲಿಮಿಟ್ಸಿಂದ ಬಂದಿದ್ದೀನಿ. ಮತ್ತು ಎಲ್ಲ ಕಡೆ ಗಾಂಜಾ ಅನ್ನೋದೊಂದು ಇವಾಗ ಮತ್ತೆ ಶುರುವಾಗಿದೆ. ಎಲ್ಲ ಪಡ್ಡೆ ಹುಡುಗರುಗಳು ಮತ್ತು ಹೈಸ್ಕೂಲ್ ಹೆಣ್ಮಕ್ಳು ಓಡಾಡೋದು ಕಷ್ಟಗಳಾಗಿದೆ. ಸ್ಕೂಲ್ ಹತ್ರ ಗಾಂಜಾ ಹೊಡೆದ್ಬಿಟ್ಟು ಹೋಗಿ ನಿಂತಿರ್ತಾರೆ. ಆ ಪೇರೆಂಟ್ಸ್ಗಳಿಗೆ ಗೊತ್ತಿರಲ್ಲ, ಮನೆಗೆ ಹೋಗ್ತಾರೆ ಅಂತ ಅವರು ಬಸ್ ಹಿಡ್ಕೊಂಡು ಬಂದಾಗ ಮಧ್ಯ ದಾರಿಯಲ್ಲಿ ಚುಡಾಯಿಸೋದು ಅಥವಾ ಕಿಡ್ನಾಪ್ ಮಾಡೋದು ಜಾಸ್ತಿ ಈ ಥರ ನಡೀತಾ ಇದೆ. ನಾನು ಸೋಷಿಯಲ್ ವರ್ಕ್ ಮಾಡೋದ್ರಿಂದ ಎಲ್ಲ ಸ್ಟೇಷನ್ ಭಾಗದಲ್ಲಿ ಎಲ್ಲ ಥರ ವಿಚಾರ ತಿಳ್ಕೊಂಡು ಇದೊಂದು ತಮ್ಮ ಗಮನದಲ್ಲಿ ಬರಬೇಕು ಅಂತ ಕೇಳ್ತೀನಿ. ಮೊದಲು ನಂದೊಂದು ರಿಕ್ವೆಸ್ಟ್ ಏನಂದರೆ, ಪೊಲೀಸ್ ಸ್ಟೇಷನ್ಗಳಲ್ಲಿ ಎಲ್ಲ ಪೊಲೀಸರು, ನಮ್ಮ ಪೊಲೀಸರು ಏನೊಂದು ಸಣ್ಣ ತಪ್ಪ ಒಂದು ನಡೆದಿರುತ್ತೆ ತಪ್ಪುಗಳು, ಅದನ್ನು ಮೀಡಿಯಾದವರು ತೋರಿಸಿ ಅವರು ಮನೆ ಮತ್ತು ಫ್ಯಾಮಿಲಿಗಳು ಬಿಟ್ಟು ಏನೋ ಒಂದು ಆತ್ಮಹತ್ಯೆ ಮಾಡಿಕೊಂಡ್ರು, ಏನೋ ಒಂದು ಹೆಚ್ಚು ಕಮ್ಮಿ ಆಯಿತು, ಅವ್ರಿಗೂ ಫ್ಯಾಮಿಲಿಗಳಿರುತ್ತಲ್ವಾ. ಪೊಲೀಸರು ಒಂದಾಕ್ಷಣಕ್ಕೆ ಅವರು ಮನುಷ್ಯ ತಾನೇ. ದಯವಿಟ್ಟು ನಾನು ಯಾರು ಪೊಲೀಸರು ಹೇಳ್ಕೊಟ್ಟಿಲ್ಲ ನನಗೆ, ಅದನ್ನು ಮೀಡಿಯಾದಲ್ಲಿ ತೋರಿಸ್ತಾ ಇರ್ತಾರೆ. ಎಲ್ಲರೂ ತಪ್ಪು ಮಾಡೇ ಮಾಡ್ತಾರಲ್ವಾ ಸರ್. ಪೊಲೀಸರಾದ್ರೆ ಅವ್ರಿಗೆ ಆತ್ಮ ಬೇರೆ ಇರುತ್ತಾ? ಮನುಷ್ಯನ ಆತ್ಮನೇ ಇರುತ್ತೆ ತಾನೇ. ಆದಂಥ ಲೋಹನ ಏನೇ ಇದ್ರು ದಯವಿಟ್ಟು ನೀವುಗಳೇ ಕ್ಷಮಿಸಿ ಕಾನೂನು ಚೌಕಟ್ಟೊಳಗಡೆ ಒಂದು ಶಿಕ್ಷೆ ಕೊಟ್ಟವ್ರಿಗೆ ನೆಕ್ಸ್ಟ್ ಆ ಥರ ಮಾಡ್ದಂಗೆ ಒಂದು ಮಾಡಿ. ದಯವಿಟ್ಟು ಮೀಡಿಯಾದಲ್ಲೆಲ್ಲ ಪ್ರಚಾರ ಮಾಡಬೇಡಿ, ಅದೊಂದು ರಿಕ್ವೆಸ್ಟ್ ಮಾಡ್ಕೊತೀನಿ. ಎಲ್ಲೂ ಆ ಥರ ನಡಿಬಾರ್ದು ಸರ್. ಎಲ್ಲ ಪೊಲೀಸರು ನಮ್ಮ ಅಣ್ಣ ತಮ್ಮದಿರೇನೇನೆ, ಏನೇ ಮಾಡಿದ್ರು ನೀವುಗಳು ಶಿಕ್ಷೆ ಕೊಡಿ, ಮೀಡಿಯಾದವ್ರಿಗೆ ಅವಕಾಶ ಕೊಡಬೇಡಿ ಸರ್. ನಾಳೆ ಹೆಂಗೆ ಬಂದು ಡ್ಯೂಟಿ ಮಾಡ್ತಾರೆ ಸರ್? ನೀವು ಸಸ್ಪೆಂಡ್ ಮಾಡಿರ್ತೀರಾ? ಅಕ್ಕಪಕ್ಕ ಮನೆಗಳಲ್ಲಿ ಹೆಂಗೆ ಮುಖ ತೋರಿಸ್ತಾರೆ ಅವ್ರುಗಳು ಅಲ್ವಾ ಸರ್? ಇದೊಂದು ನನ್ನಲ್ಲಿ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಮೊದಲು ID ಕಾರ್ಡ್ ಎಲ್ಲಿಂದ ಬಂತು, ಯೂನಿಫಾರ್ಮ್ಗಳು ಎಲ್ಲಿ ಸಿಗುತ್ತೆ ಅನ್ನೋದನ್ನು ನನಗೆ ಇದು ಮಾಡಿ ರಿಕ್ವೆಸ್ಟು ಸರ್.